ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಅಷ್ಟೆಲ್ಲ ಆದರೂ ಕೂಡ ನೀವು ಬೇರೆ ಒಂದು ಪ್ರೆಸ್ ಮೀಟ್ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದೀರಾ ಅಂದರೆ ಇದು ತಮಾಷೆ ಅಲ್ಲ. ಸುಮ್ಮನೆ ಯಾರು ಒಂದು ಪ್ರೆಸ್ ಮೀಟಿಗೆ ಬರೋಲ್ಲ. ಇವತ್ತು ಈ ಡಿಜಿಟಲ್ ಯುಗದಲ್ಲಿ ಎಲ್ಲನೂ ಅಲ್ಲಲ್ಲಿಗೆ ಅವೈಲಬಲ್ ಆಗಿರೋಂಥ ಸಂದರ್ಭದಲ್ಲಿ ಈ ಥರ ಒಂದು ಅಜ್ಜನರನ್ನ ನೀವು ಯಾತಕ್ಕೋಸ್ಕರ ಕೂತು ಕೇಳಬೇಕು ಹೇಳಿ? ಅದಕ್ಕೇನಾದರೂ ಒಂದು ರೀಸನ್ ಇರಬೇಕಲ್ವಾ? ಆ ರೀಸನ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ 1.5 ವರ್ಷ ಟೈಮ್ ಆಯಿತು. ಏನು ಮಾಡ್ತಾ ಇರ್ತೀವಿ ಅಂದರೆ, ಇವಾಗ ಸಿಂಪಲ್ ನಾನೊಂದು 2-3 ವಿಚಾರ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಈ ಪ್ರೆಸ್ ಮೀಟ್ ಮಾಡಬೇಕಾ ಬೇಡವಾ ಅನ್ನೋದು ಒಂದು ದೊಡ್ಡ ಡೌಟ್ ಇತ್ತು ನನಗೆ. ಏನಕ್ಕೆ ಪ್ರೆಸ್ ಮೀಟ್ ಮಾಡ್ತೀವಿ? ಇಲ್ಲಿವರೆಗೂ ಏನಕ್ಕೆ ದವಾಕಿದ್ದೀವಿ ಅಂತ ಪ್ರೆಸ್ ಮೀಟ್ ಮಾಡ್ತೀವಿ. ನಿಮಗಾದರೂ ಪ್ರೆಸ್ ಮೀಟಿಗೆ ಬರೋದಕ್ಕೆ ಏನು ಇಂಟ್ರೆಸ್ಟ್ ಇರುತ್ತೆ? ಈ ಎಲ್ಲ ಪ್ರಶ್ನೆಗಳು ನನಗಿದ್ದೇ ಇರುತ್ತೆ. ಏನಕ್ಕೆ ಅಂದರೆ, ಯಾರೇ ಆಗಲಿ ಇವತ್ತಿನ ಇನ್ಸ್ಟಾಗ್ರಾಮ್ ಯುಗದಲ್ಲಿ, ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ಯುಗದಲ್ಲಿ, ಇಫ್ ದೇರ್ ಆರ್ ಸ್ಟಾರ್ಸ್, ದೇರ್ ವಿಲ್ ಬಿ ವ್ಯೂಸ್, ದೇರ್ ವಿಲ್ ಬಿ ಆಲ್ ಕೈಂಡ್ ಆಫ್ ಪ್ರೊಜೆಕ್ಷನ್ ಫಾರ್ ದಟ್. ಅದು ನಾನು ಅಷ್ಟೇ 15 ನಿಮಿಷ ರಾತ್ರಿ ಮನೆಗೆ ಹೋದ್ಮೇಲೆ ನನ್ನ ಫೇವ್ರೆಟ್ ಸ್ಟಾರ್ ಏನು ಮಾತಾಡಿದ್ರು ಅಂತನೋ, ಅವರ ನೆಕ್ಸ್ಟ್ ಸಿನಿಮಾ ಅಪ್ಡೇಟ್ ಏನು ಅಂತನೋ ನೋಡ್ತೀನಿ. ಹಾಗಾದರೆ ಅವರು ಮಾತ್ರ ಪಿಕ್ಚರ್ಗಳು ಮಾಡಬೇಕಾ? ಬೇರೆ ಯಾರು ಮಾಡೋದೇ ಬೇಡವಾ? ಪ್ರವೀಣ್ ಏನು ಮಾಡೋಣ ಅಂದಾಗ, ಸರ್ ಇದನ್ನು ನನ್ನ ಹತ್ರ ಕುತ್ಕೊಂಡು ನೀವು ಮಾತಾಡಿದ್ರೆ ಪ್ರಯೋಜನ ಇಲ್ಲ, ಲೆಟ್ ಅಸ್ ಡೂ ಅ ಪ್ರೆಸ್ ಮೀಟ್ ಅಂತ ಅವ್ರು ಹೇಳಿದ್ದಕ್ಕೆ, ಅವ್ರು ಧೈರ್ಯ ಕೊಟ್ಟಿದ್ದಕ್ಕೆ ಮಾತ್ರನೇ ಈ ಪ್ರೆಸ್ ಮೀಟ್ ನಡೀತಿರೋದು. ಸರಿ ಆಯಿತು ಪ್ರವೀಣ್, ನಾನು ಮಾತಾಡಬೇಕು ಆವತ್ತು, ನಾನು ಐ ವಾಂಟ್ ಟು ಶೇರ್ ಅ ಫ್ಯೂ ಥಿಂಗ್ಸ್ ಅಂತ ನಾನು ಹೇಳಿದೆ. ಸಾಮಾನ್ಯವಾಗಿ ನಾವೆಲ್ಲರೂ ಒಂದು ಸಿನಿಮಾ ಪ್ರೆಸ್ ಮೀಟಲ್ಲಿ, ನಾನು ಒಂದು 5-6 ಸಿನಿಮಾಗಳ ಪ್ರೆಸ್ ಮೀಟ್ ನಾನು ಅಟೆಂಡ್ ಮಾಡೋದ್ರ ಬಿಟ್ಟು ನಾನು ಯಾವತ್ತೂ ಆ ಥರ ಮಾತಾಡಿಲ್ಲ. ಯೂಶಲಿ ಒಂದು ಮಾತು ಹೇಳ್ತಾ ಇರ್ತೀವಿ, ನಮ್ಮ ನಿರ್ಮಾಪಕರು ನಮ್ಗೆ ಏನು ಬೇಕೋ ಕೊಟ್ಟರು, ನಾವು ಕೇಳಿದ್ದನ್ನೆಲ್ಲ ಕೊಟ್ಟರು, ನಮ್ಮನ್ನು ಮಕ್ಕಳ ಥರ ನೋಡಿಕೊಂಡ್ರು, ನಾವೆಲ್ಲ ಫ್ಯಾಮಿಲಿ ಥರ ಇದ್ವಿ, ಅಯ್ಯೋ ನಮಗೇನು ಕೊರತೆನೇ ಮಾಡಿಲ್ಲ ಅಂತ. ನಮ್ಮ ತಾಯಣೆಗೂ ಈ ಸಿನಿಮಾದಲ್ಲಿ ಅದೇನೂ ಆಗಿಲ್ಲ. ಯಾಕೆಂದರೆ ನಮ್ಮ ಸಿನಿಮಾದಲ್ಲಿ ನಿರ್ಮಾಪಕರೇ ಇರಲಿಲ್ಲ. ಇದು ಬರೀ ಒಂದು ಟೆಕ್ನಿಷಿಯನ್ಗಳ ಸಂತೆ, ನಮ್ಮ ಕುಲ್ದೀಪ್ ಅವ್ರು ಹೇಳ್ದಂಗೆ ಹಸಿವಿರೋ ಆರ್ಟಿಸ್ಟ್ಗಳ ಸಂತೆ. ಇಲ್ಲಿ ಯಾರೋ ಒಬ್ಬರು ಅವ್ರ ಜೇಬಿಂದ ದುಡ್ಡು ಹಾಕಿದ್ರೇ ಸಿನಿಮಾ ಮಾಡ್ತೀನಿ ಅನ್ನೋ ಔದಾರ್ಯಕ್ಕೋ ಅಥವಾ ಸಿನಿಮಾ ಇಂಡಸ್ಟ್ರಿನಲ್ಲಿ ನಾವು ನಮ್ಮನ್ನು ಶೋಕೇಸ್ ಮಾಡ್ಕೋಬೇಕು ಅನ್ನೋ ಉಪಚಾರಕ್ಕೋ ಮಾಡಿರೋ ಸಿನಿಮಾ ಇದಲ್ಲ. ನನಗೆ ಯಾವಾಗಲೂ ಕಾಡ್ತಾ ಇರೋದು, ಇಲ್ಲಿರೋಂಥ 4 ಜನ ಆ್ಯಕ್ಟರ್ಗಳು ಇದಕ್ಕೆ ಬರೀ ಒಂದು ರೆಫರೆನ್ಸ್ ಪಾಯಿಂಟ್ ಆಗಿ ಇಲ್ಲಿ ಕೂರಿಸಿದ್ದೀನಿ ಅಷ್ಟೇ. ಎಲ್ಲರೂ ಕೂತ್ಕೊಂಡ್ರೆ ದೊಡ್ಡ ಇದಾಗತ್ತೆ ಅನ್ನೋ ಕಾರಣಕ್ಕೆ. ಸರ್ ಕುಲ್ದೀಪ್ ನಾನೊಂದು 20 ವರ್ಷದಿಂದ ನೋಡಿದ್ದೀನಿ, ಎಷ್ಟೋ ಸಿನಿಮಾಗಳಲ್ಲಿ ನೋಡಿದ್ದೀನಿ, ನನ್ನ ಜೊತೆ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ಯಾವಾಗಲೂ ಅನಿಸುತ್ತೆ ಎಂಥ ಅದ್ಭುತ ನಟ ಅಂತ. ಆದರೆ ನನಗೆ ನಮ್ಮ ಮನೆಯವ್ರಿಗೆ ಒಂದು 4 ಜನಕ್ಕೆ, ನಮ್ಮ ಫ್ರೆಂಡ್ಸು, ನಮ್ಮ ಏರಿಯಾನಲ್ಲಿ ಟೀ ಕುಡಿದ್ರೆ ಅದು ಅನ್ನಿಸ್ಬಿಟ್ರೆ ಸಾಲದು. ಸೊ ಇವಾಗ ಕುಲ್ದೀಪ್ ಏನು ಮಾಡ್ತಾರೆ, ಹೆಂಗೆ ಅವ್ರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ? ಈಸ್ ಅನ್ ಆ್ಯಕ್ಟರ್. ಅವ್ರಿಗೇನಿರುತ್ತೆ, ಯಾರೋ ಒಬ್ರು ನಿರ್ದೇಶಕರ ಹತ್ರ ಹೋಗ್ತಾರೆ, ಅವ್ರಿಗೊಂದು ಫೋಟೋ ಕೊಡ್ತಾರೆ, ಅಥವಾ ನಾನೊಂದು ಸಿನಿಮಾ ಮಾಡ್ತೀನಿ ಸರ್ ಇದರಲ್ಲಿ ನನಗೊಂದು ಚಾನ್ಸ್ ಕೊಡಿ ಅಂತಾರೆ. ನಿರ್ಮಾಪಕರು ಒಪ್ಪಬೇಕು, ನಿರ್ದೇಶಕ ಏನಕ್ಕೆ ಒಪ್ತಾರೆ ಸರ್? ಕುಲ್ದೀಪ್ ಅವ್ರನ್ನ ಹಾಕೊಳ್ಳೋದಕ್ಕೆ ಏನಕ್ಕೆ ಒಪ್ತಾರೆ ಯಾರಾದರೂ? ಇವತ್ತು ಒಪ್ಪಲ್ಲ ಸರ್. ಯಾವ್ಯಾವ ಸಿನಿಮಾದಲ್ಲಿ ಮಾಡಿದ್ದಾರೆ, ಇವರಿಂದ ಏನೇನು ಹಿಟ್ಗಳು ಬಂದಿದೆ, ಇವ್ರ ಮಾರ್ಕೆಟ್ ವ್ಯಾಲ್ಯೂ ಏನು ಅಂತ ನೋಡಿಕೊಂಡು ಅವ್ರ ಬಜೆಟ್ಗೆ ತೂಗಿದ್ರೆ ಮಾತ್ರನೇ ಅವ್ರಿಗೆ ಸಿನಿಮಾ ಸಿಗುತ್ತೆ. ಆಮೇಲೆ ಅವ್ರಿಗೆ ಸಿಗೋ ಸಿನಿಮಾದಲ್ಲಿ ಹೆಂಗಿರುತ್ತೆ ಅಂದರೆ, ಅವ್ರು ಇದೀನೋ ಇಲ್ವೋ ಅಂತ ಥಿಯೇಟ್ರಿಗೆ ಹೋಗಿ ನೋಡೋವರೆಗೂ ಗೊತ್ತಿರಲ್ಲ ವೆದರ್ ಹೀ ಇಸ್ ದೇರ್ ಅಂತ. ಬಟ್ ಡಸ್ ದಟ್ ಮೀನ್ ದಟ್ ಹಿ ಡಸ್ ನಾಟ್ ಹ್ಯಾವ್ ಟ್ಯಾಲೆಂಟ್? ಇಲ್ಲ, ನನಗೆ ಗೊತ್ತು ಅವ್ರ ಟ್ಯಾಲೆಂಟ್ ಏನು ಅಂತ ಈ ಪಿಕ್ಚರಲ್ಲಿ ನೋಡ್ತೀರಾ, ದಟ್ಸ್ ಆಲ್. ಸೊ ಇದೇ ಥರ ಅದು ಕುಲ್ದೀಪ್ ಆಗಿರ್ಬೋದು. ಇನ್ನೊಂದು ಈ ಹುಡುಗನ ಬಗ್ಗೆ ಹೇಳ್ತೀನಿ. ಮಜ್ಜಿಗೆ ಅಂತ ಒಂದು ಪಾತ್ರ ಮಾಡಿದ್ದಾರೆ, ರಾಘವ್ ರಾಮ್ ಅಂತ. ಈ ಸಿನಿಮಾಗೆ ಒನ್ ಆಫ್ ದಿ ಪ್ರೊಡ್ಯೂಸರ್ಸ್ ಆಲ್ಸೋ. ಇವ್ರ ಏಜ್ 28 ವರ್ಷ. ಯಾವುದು ಯೂಶಲಿ ಅಂದರೆ ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ, ಬೆಂಗಳೂರಲ್ಲಿ ಒಂದು 10-15 ವರ್ಷ ಆಗಿದೆ, ಸೆಟ್ಲ್ ಆಗಿದ್ದಾರೆ. ಎಲ್ಲೋ ಅಲ್ಲಿಂದ ಏನೋ ದುಡ್ಡು ಸಿಕ್ಬಿಡ್ತು, ತೊಗೊಂಬಂದ್ಬಿಟ್ಟು ಇಲ್ಲಿ ಪಿಕ್ಚರ್ ಮಾಡ್ಬಿಡ್ತೀನಿ ಅನ್ನೋ ಥರ ಬಂದವರಲ್ಲ. ಎಷ್ಟು ಕ್ಲಾರಿಟಿ ಇದೆ ಅಂದರೆ, ಸರ್ ನನಗೆ ಆ್ಯಕ್ಟಿಂಗ್ ಬರುತ್ತೆ ಸರ್, ನಾನು ಯಾವುದೋ ಒಂದು 4-5 ಸಿನಿಮಾಗಳಲ್ಲಿ ಅಲ್ಲಲ್ಲಿ ಕಾಣಿಸ್ಕೊಂಡಿದ್ದೀನಿ ಸರ್. ಆದರೆ ನಾನು ಹೆಂಗೆ ಹೋಗ್ಬಿಟ್ಟು ಒಬ್ಬ ಪ್ರೊಡ್ಯೂಸರ್ಗೆ, ಒಬ್ಬ ಡೈರೆಕ್ಟರ್ಗೆ ಹೇಳಿ ಸರ್ ನಾನು ಹಾಕೊಂಡು ಒಂದು ಸೀನ್ ಬರೀರಿ, ನಾನು ಹಾಕೊಂಡು ಒಂದು ಸಿನಿಮಾ ಹೋಗಲ್ಲೇ ಅಂತಾರೆ. ಏನಕ್ಕೆ ಅಂದರೆ, ಈ ಫೇಸ್ಗಿರೋ ವ್ಯಾಲ್ಯೂ ಅಲ್ಲ, ಅಥವಾ ಈ ಟ್ಯಾಲೆಂಟ್ ಅನ್ನೋದಲ್ಲ, ಅವರು ಏನು ಮಾಡಿದ್ದಾರೆ ಅನ್ನೋದ್ರ ಮೇಲೆ ನಮ್ಮ ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಚಾನ್ಸ್ ಸಿಗುತ್ತೆ.